ಈಗೇನು ಸರ್ಕಾರ ತಗೊಂಡು ಹೋಗ್ತಾರಂತ 2 ಎಕರೆನ ಹೋದ್ರು ನಾವು ಅದೇನೆ ಮಣ್ಣು ತಿನ್ಬೇಕು. ಮಣ್ಣು ತಿನ್ಬೇಕು. ಈಗ ಅವ್ರಿಗೆ ಮಣ್ಣು ತಿನ್ನ ಕೇಳಬೇಕಲ್ವ ನೀವು ಅಧಿಕಾರಿಗಳಿಗೆ, ಕೇಳಲ್ವಲ್ಲ ಸರ್, ರಾಜಕಾರಣಿಗಳಿಗೆ? ರೈತರು ಎಷ್ಟು ಹೇಳಿದ್ರು ಕೇಳಲ್ಲ ಓಟ್ ಸರ್. ಹಾಕಿ ಗೆಲ್ಸಿದ್ರಲ್ಲ, ನೆಕ್ಸ್ಟ್ ಬಂದಾಗ ನೋಡ್ಕೊಳ್ಳಿ ಅವ್ರನ್ನ. ನೋಡ್ತಾರೆ ಈ ಸತಿ. ಇಲ್ಲ ಭೂಮಿ ಮೇಲೆ ನಂಬ್ಕೊಂಡು ನೀವು ಮದುವೆ ಎಲ್ಲ ಮಾಡ್ಕೊಟ್ಟಿದ್ದೀರಿ, ಖರ್ಚೆಲ್ಲ ಮಾಡ್ಕೊಂಡು. ಈಗ ಭೂಮಿ ಕೊಟ್ಕೊಂಡು ಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ಪರಿಸ್ಥಿತಿ ಏನಾಯ್ತದೆ ಭಗವಂತನ ಒಬ್ಬನಿಗೆ ಸರ್. ಅವ್ರಿಗೇನು ಕಣ್ಣಿಲ್ವೇ ಸರ್, ಅವ್ರಿಗೆ ಹೆಣ್ಮಕ್ಳು ಇಲ್ವೇ ಸರ್, ಅವ್ರಿಗೂ ಮಕ್ಕಳು ಮರಿ ಇಲ್ವೇ, ಅವರು ವ್ಯವಸಾಯದಾರರಲ್ವೇ, ಸಂಸಾರಿಕರಲ್ವೇ, ಅವರು ಈ ಕೆಲಸ ಮಾಡಬೇಕು ಸರ್. ನಾವು ಜೀವನ ಮಾಡ್ಕೊಂಡು ಹೆಂಗೋ ಕಾಲ ಕಳೀತಿದ್ದೀವಿ ರೈತರುಗಳು. ನಮ್ಮ ತಲೆ ಮೇಲೆ ಕಲ್ಲೆತ್ತಕ್ಕ ಅವ್ರು ಎಷ್ಟು ಉದ್ದ ಬದುಕಿದ್ರು ಅವ್ರೇನು ಸಾಯಲ್ರಿ ಸರ್. ಅವರು ಇಲ್ಲೇ ಇರ್ತಾರೆ ಭೂಮಿ ತಾಯಿ ಮೇಲೆ. ಅವ್ರ ಮೇಲೆ ದುಡ್ಡು ಹಾಕಲ್ಲ ಸರ್, ಆ ಸೊತ್ತಾಗ ಮ್ಯಾಲೆ ದುಡ್ಡು ಕಳ್ಸಲ್ಲ. ಇಷ್ಟ ನಾನು ಯೋನ್ಸ್ಬಿಟ್ರೆ ಅವರು ಇಲ್ಲೇ ಇರ್ತಾರೆ, ಸಾಯಲ್ರಿ ಭೂಮಿ ತಾಯಿ ಮೇಲೆ. ಯಾಕೆ ಸರ್ ನಮ್ಮ ರೈತರನ್ನ ಇಷ್ಟು ಕಷ್ಟಪಟ್ಟು ಮಾಡ್ಬೇಕು ನಮಗೆ? ಅಮ್ಮ ನಿಮ್ಮ ಹೆಸರೇನಮ್ಮ? ಪಾರ್ವತಮ್ಮ. ಪಂಚಾಯತಿಗೆ ಯಾಕೆ ಬಂದಿದ್ರಿ? ಪಂಚಾಯತಿಗೆ ಒಂದು ಸ್ವಲ್ಪ ಅಂಗಡಿ ಚಿಲ್ಲರೆ ಅಂಗಡಿ ಹಾಕೊಂಡಿದ್ದೇವ. ಕಾಸಿತ್ತು. ಎಷ್ಟು ಜಮೀನು ಐತಮ್ಮ ನಿಮ್ಗೆ ಇಲ್ಲಿ? ನಮ್ದು ಎಲ್ಲ ಒಂದು ಸ್ವಲ್ಪ ಅದಣ. ಎಷ್ಟೈತೆ? ಒಂದು 2 ಎಕರೆ ಇದೆ. 2 ಎಕರೆ. ಈಗೇನು ಸರ್ಕಾರ ತಗೊಂಡು ಹೋಗ್ತಾರಂತ 2 ಎಕರೆನ? ಹೋದ್ರು ನಾವು ಅದೇನೆ ಮಣ್ಣು ತಿನ್ಬೇಕು. ಮಣ್ಣು ತಿನ್ಬೇಕು. ಈಗ ಅವ್ರಿಗೆ ಮಣ್ಣು ತಿನ್ನ ಕೇಳ್ಬೇಕಲ್ವ ನೀವು ಅಧಿಕಾರಿಗಳಿಗೆ, ಕೇಳಲ್ವಲ್ಲ ಸರ್, ರಾಜಕಾರಣಿಗಳಿಗೆ? ರೈತರು ಎಷ್ಟು ಹೇಳಿದ್ರು ಕೇಳಲ್ಲ ಓಟ್ ಸರ್. ಹಾಕಿ ಗೆಲ್ಸಿದ್ರಲ್ಲ, ನೆಕ್ಸ್ಟ್ ಬಂದಾಗ ನೋಡ್ಕೊಳ್ಳಿ ಅವ್ರನ್ನ. ನೋಡ್ತಾರೆ ಈ ಸತಿ ಅವ್ರನ್ನ. ಬಿರ್ನು ನೋಡ್ತಾರೆ. ಯಾರು ಕಿತ್ಕೊಂಡು ಹೋಗ್ತಿರೋದು? ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು. ನಿಮ್ದು ಅಕ್ಕಪಕ್ಕ ಎಲ್ಲ ಹಂಗೆ ಮಾಡ್ತಿದಾರಾ? ಎಲ್ಲ ಭೂಮಿಗಳು ಎಲ್ಲ ನಾವು ಹಿಂಗೆ ಬೆಳೆ, ತೋಟ, ತುಡುಕಿ, ತೆಂಗಿನ ಮರ, ಅಡಿಕೆ ಮರ ಎಲ್ಲ ಬೆಳೆ ಇಕ್ಕಿ ನಾವು ಎಲ್ಲ ಜೀವನ ಮಾಡ್ತಾ ಇದ್ದೀವಿ. ಕೂಲಿ ನಾಲಿ ಮಾಡ್ಕೊಂಡು ಏನೋ ಭೂಮಿ ತಾಯಿ ಗೇದಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮನ್ನೆಲ್ಲ ಹಾಳು ಮಾಡ್ತಾವ್ರೆ. 2 ಎಕರೆ ಏನೇನು ಬೆಳಿತಿದ್ರಮ್ಮ? ತೆಂಗು, ಅಡಿಕೆ, ಅದೇ ಸರ್. ಎಷ್ಟು ಜೀವನಕ್ಕೆ ಸಾಕಾಗತ್ತೆ? ಜೀವನಕ್ಕೆ ಏನೋ ನಮ್ಮ ಪ್ರೀತಿ, ಏನೋ ನಾವು ಹೆಂಗೆ ಕಷ್ಟಪಟ್ಟು ಸಾಕಿ ಇದು ಮಾಡ್ತೀವೋ ಹಂಗಾಯ್ತದೆ. ಮಕ್ಳು ಎಷ್ಟಿದ್ದಾರೆ? ಮಕ್ಕಳು ಹೆಣ್ಮಕ್ಳು 3 ಜನ ಸರ್. 3 ಜನ. ಈಗ ಹೆಣ್ಮಕ್ಳು ಮದುವೆ ಆಗೈತಾ? ಮದುವೆ ಆಗದೆ. ಎಲ್ಲ ಭೂಮಿ ಮೇಲೆ ನಂಬ್ಕೊಂಡು ನೀವು ಮದುವೆ ಎಲ್ಲ ಮಾಡ್ಕೊಟ್ಟಿದ್ದೀರಿ, ಖರ್ಚೆಲ್ಲ ಮಾಡ್ಕೊಂಡು. ಈಗ ಭೂಮಿ ಕೊಟ್ಕೊಂಡು ಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ಪರಿಸ್ಥಿತಿ ಏನಾಯ್ತದೆ ಭಗವಂತನಿಗೆ ಒಬ್ಬನಿಗೆ ಗೊತ್ತು ಸರ್. ಅವ್ರಿಗೇನು ಕಣ್ಣಿಲ್ವೇ ಸರ್, ಅವ್ರಿಗೆ ಹೆಣ್ಮಕ್ಳು ಇಲ್ವೇ ಸರ್, ಅವ್ರಿಗೂ ಮಕ್ಕಳು ಮರಿ ಇಲ್ವೇ, ಅವರು ವ್ಯವಸಾಯದಾರರಲ್ವೇ, ಸಂಸಾರಿಕರಲ್ವೇ, ಅವರು ಈ ಕೆಲಸ ಮಾಡ್ಬೇಕೆ ಸರ್. ಈಗ ಅವ್ರು ಒತ್ತಾಯ ಮಾಡಿ ತಗೊಂಡು ಹೋಗ್ಲೇಬೇಕು ಅಂದ್ರೆ ಏನ್ ಮಾಡ್ತೀರಾ? ಬಿಡ್ತೀರಾ? ಏನು ಮಾಡ್ತೀರಿ? ಕೊಡ್ತಾರಂತೆ ತಗೊಂಡು ಸುಮ್ಮನೆ ಇರಕ್ಕಾಗಲ್ವಾ? ಅದೇ ಕೊಟ್ಟಿದ್ದೀನಿ. ಇರೋ ಗಂಟ ಮೆದೇಲಿ ಇರ್ದಂಗೆ ಇರ್ದ್ಬಿಟ್ಟು ತಿನ್ಕೊಂಡು ಆಮೇಲೆ ಭಿಕ್ಷಾ ಬೇಡಕ್ಕೆ ಹೋಗ್ಬೇಕು ಅವ್ರ ಹತ್ರ ನಾವು. ಯಾಕೆ ಸರ್ ನಮ್ಮ ಭೂಮಿ ಕೊಟ್ಬಿಟ್ಟು ಅವ್ರ ಹತ್ರ ನಾವು ಭಿಕ್ಷಾ ಬೇಡಬೇಕು ಸರ್? ಹೇಳ್ತಾ ಇದೀರಿ ನೀವು. ಹೌದು. 100ಕ್ಕೆ 100 ಹಂಗೆ ಸರಿಯಾಗಿ ನಾವು ಜೀವನ ಮಾಡ್ಕೊಂಡು ಹೆಂಗೋ ಕಾಲ ಕಳೀತಿದ್ದೀವಿ ರೈತರುಗಳು. ನಮ್ಮ ತಲೆ ಮೇಲೆ ಕಲ್ಲೆತ್ತಕ್ಕ ಅವ್ರು ಎಷ್ಟು ಉದ್ದ ಬದುಕಿದ್ರು ಅವ್ರೇನು ಸಾಯಲ್ರಿ ಸರ್. ಅವರು ಇಲ್ಲೇ ಇರ್ತಾರೆ ಭೂಮಿ ತಾಯಿ ಮೇಲೆ. ಅವ್ರ ಮೇಲೆ ದುಡ್ಡು ಹಾಕಲ್ಲ ಸರ್, ಆ ಸೊತ್ತಾಗ ಮ್ಯಾಲೆ ದುಡ್ಡು ಕಳ್ಸಲ್ಲ. ಇಷ್ಟ ನಾನು ಯೋನ್ಸ್ಬಿಟ್ರೆ ಅವರು ಇಲ್ಲೇ ಇರ್ತಾರೆ, ಸಾಯಲ್ರಿ ಭೂಮಿ ತಾಯಿ ಮೇಲೆ. ಯಾಕೆ ಸರ್ ನಮ್ಮ ರೈತರನ್ನ ಇಷ್ಟು ಕಷ್ಟಪಟ್ಟು ಮಾಡ್ಬೇಕು ನಮಗೆ? ನಾವು ಹೆಂಗೋ ಜೀವನ ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಯ್ತಾ ಇದೀವಿ ತಾನೆ. ನಮ್ಮ ರೈತರಿಗೆ ಯಾಕೆ ಇಷ್ಟು ಕಷ್ಟ ಕೊಡಬೇಕು? ಯಾರು ಅಧಿಕಾರಿಗಳು ಬಂದು ಮಾತಾಡಿದ್ರಿ ನಿಮ್ಮ ಹತ್ರ ಜಮೀನು ತಗೋತೀವಿ ಅಂತ? ಇಲ್ಲ ಸರ್, ಯಾರು ಮಾತಾಡಲಿಲ್ಲ, ಯಾರು ಬರಲೇ ಇಲ್ಲ, ಯಾರು ಕೇಳಲಿಲ್ಲ. ನಮ್ಮೂರಿಗೆ ನಾವು ಸರ್ವಿಯರ್ನು ಸೇರಿಸಿಲ್ಲ ಸರ್. ಹಳ್ಳಾಳ್ಸಂದ್ರ ನಾವು ನಮ್ಮೂರಿಗೆ ಸರ್ವಿಯರ್ನು ಸೇರಿಸಲೇ ಇಲ್ಲ. ಈಗ ನಾನು ಡಿ.ಕೆ. ಶಿವಕುಮಾರ್ ಅವರು ಬಂದ್ಬಿಟ್ಟು ಭಾಷಣ ಮಾಡಿ ನಿಮಗೆ 3 ಕೋಟಿ ಕೊಡಿಸ್ತೀನಿ ಸರ್ಕಾರದಿಂದ, ಬಿಟ್ಬಿಡಿ ಅಂತ ಹೇಳಿದ್ರೆ ಯಾರು ಕೊಡಲ್ಲ ಸರ್. ಅಲ್ಲ ನೀವೇನಂತೀರಿ? ನಾವು ಕೊಡಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಂತೀರಿ ನೀವು? ನಾವು ಕೊಡಲ್ಲ ಸರ್ ಅಂತೀವಿ. 3 ಕೋಟಿ ಕೊಟ್ಟರು ಕೊಡಲ್ಲ ನೀವು? ಇಲ್ಲ.